ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ದರ್ಶನ್ ಹೆಸರು ಹೇಳದೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದಾಪುರದ ಹಲಗಡಿ ಕೊಪ್ಪದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ನೋಡಿ, ಮಾತಾಡ್ತಾ ಉಮಾಪತಿ ಗೌಡ ಇತ್ತೀಚೆಗೆ ದರ್ಶನ್ನ ಜೈಲಿಗೆ ಹೋದಾಗ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಈಗ ಜೈಲಿನಿಂದ ಬಿಡುಗಡೆ ಆಗಿ ದರ್ಶನ್ನ ಜಾಮೀನಿನ ಮೇಲೆ ಹೊರಗಡೆ ಬಂದಾಗ ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ದರ್ಶನ್ ಹೆಸರನ್ನ ಹೇಳಲಿಲ್ಲ, ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ಉಮಾಪತಿ ಗೌಡ, ನಿರ್ಮಾಪಕ ಉಮಾಪತಿ ಗೌಡ. ಮುಂದುವರೆದು ಮಾತಾಡ್ತಾರೆ, ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ, ನನ್ನನ್ನು ಹೆದರಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೀನಿ, ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿ ಇರ್ತೀನಿ. ಬದುಕಿನ ಪಾಠ ಮಾಡುತ್ತಾ ದರ್ಶನ್ಗೆ ಕೌಂಟರ್ ಕೊಟ್ರ ಉಮಾಪತಿ ಗೌಡ. ಶಿರ್ಸಿ ಸಿದ್ದಾಪುರದಲ್ಲಿ ಉಮಾಪತಿ ಗೌಡ ವಾಗ್ದಾಳಿ ಮಾಡಿದ್ದಾರೆ. ಬದುಕಿನಲ್ಲಿ 2 ಜನ ಇರ್ತಾರೆ ಅಂತೇಳಿ ಉಮಾಪತಿ ಗೌಡ ಹೇಳಿದ್ದಾರೆ. ನೋಡಿ, ಒಕ್ಕಲಿಗರ ಸಮುದಾಯ ಭವನ ಶಂಕುಸ್ಥಾಪನೆಗೆ ಅವರು ಆಗಮಿಸಿದ್ರು ಉಮಾಪತಿ ಗೌಡ. ಆಗ ಉಮಾಪತಿ ಗೌಡ ದರ್ಶನ್ ಕುರಿತಾಗಿ ಹೇಳಿದ್ದಾರೆ. ನಾನಿವತ್ತು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದ್ರೆ ಅನೇಕ ಕಷ್ಟಗಳನ್ನು ಎದುರಿಸಿದ್ದೀನಿ ಅಂತೇಳಿ ಎಲ್ಲ ಹೇಳಿದ್ದಾರೆ. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ತಿದ್ಯಾ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕ್ಬಿಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ. ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬೀಳಬೇಕಾಗಿಲ್ಲ. ಭಯ ಬೀಳಬೇಕಾದ್ರೆ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬೀಳಬೇಕು, ನಮ್ಮ ತಂದೆ ತಾಯಿಗಳು ಭಯ ಬೀಳಬೇಕು, ಬಂಧು ಮಿತ್ರರಿಗೆ ಭಯ ಬೀಳಬೇಕು, ಒಳ್ಳೆ ಕೆಲಸ ಮಾಡುವಂಥವ್ರಿಗೆ ನಾವು ಭಯ ಬೀಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗುವ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. 2 ರೀತಿ ಬದುಕಿದೆ. ಏನು, ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರೆಲ್ಲ ಉದಾಹರಣೆ ಆಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು, ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರೆಲ್ಲ ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ. ಉದಾಹರಣೆಯಾಗಿ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು. ಸಂಪಾದನೆ ಜೊತೆಲಿ, ಬದುಕೋ ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ನಾನು ಯಾವುದೋ ಮೊನ್ನೆ ನ್ಯೂಸ್ ಪೇಪರ್ ಹೋಗ್ತಾ ಇದ್ದೆ, ಏನು 80% ಬಂದಿದ್ದಂತೆ, ಇನ್ನೊಂದು 2% ಕಡಿಮೆ ಬಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಬೇಕು. ನಮಗ್ ಬಂದಿರೋ ತೊಂದರೆಗಳನ್ನ ನಾವು ನೋಡ್ಬಿಟ್ರೆ, ನಾವು ಫೇಲ್ ಆದಾಗ ನಾವು ಯಾವಾಗಲೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡ್ಲಿಲ್ಲ. ನಮ್ಮ ತಲೆಯಲ್ಲಿ ಇದ್ದಿದ್ದಷ್ಟೇ, ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ, ನಮ್ಮ ಸೇವೆ, ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟೆ ಕೊಡ್ತಾನೆ ಅಂತೇಳಿ ನಾನೊಂದು ತಲೆಯಲ್ಲಿ ಹಿಡ್ಕೊಳ್ತೀನಿ. ಏನು, ಯಾವತ್ತೂ ಅಷ್ಟೇ ನಾನು ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡಲ್ಲ. ಮನುಷ್ಯ ಒಬ್ಬ ಒಳ್ಳೇದು ಮಾಡಿದ್ರೆ ಇನ್ನೊಬ್ಬ ಮೋಸ ಮಾಡ್ತಾನೆ, ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ನಮ್ಮ ಗುರು ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಕಷ್ಟಗಳು ಬರ್ತದೆ. ಮನೆ ಅಂದ ಮೇಲೆ ಕಸ ಇರ್ತದೆ, ಜೀವನ ಅಂದಮೇಲೆ ಕಷ್ಟ ಇರ್ತದೆ. ಕಸ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕ್ಬೇಕು. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ತಿದ್ಯಾ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕ್ಬಿಡ್ತಾರೆ. ಆಮೇಲೆ ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ದರ್ಶನ್ ಹೆಸರು ಹೇಳದೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದಾಪುರದ ಹಲಗಡಿ ಕೊಪ್ಪದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ನೋಡಿ, ಮಾತಾಡ್ತಾ ಉಮಾಪತಿ ಗೌಡ ಇತ್ತೀಚೆಗೆ ದರ್ಶನ್ನ ಜೈಲಿಗೆ ಹೋದಾಗ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಈಗ ಜೈಲಿನಿಂದ ಬಿಡುಗಡೆ ಆಗಿ ದರ್ಶನ್ನ ಜಾಮೀನಿನ ಮೇಲೆ ಹೊರಗಡೆ ಬಂದಾಗ ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ದರ್ಶನ್ ಹೆಸರನ್ನ ಹೇಳಲಿಲ್ಲ, ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ಉಮಾಪತಿ ಗೌಡ, ನಿರ್ಮಾಪಕ ಉಮಾಪತಿ ಗೌಡ. ಮುಂದುವರೆದು ಮಾತಾಡ್ತಾರೆ, ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ, ನನ್ನನ್ನು ಹೆದರಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೀನಿ, ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿ ಇರ್ತೀನಿ. ಬದುಕಿನ ಪಾಠ ಮಾಡುತ್ತಾ ದರ್ಶನ್ಗೆ ಕೌಂಟರ್ ಕೊಟ್ರ ಉಮಾಪತಿ ಗೌಡ. ಶಿರ್ಸಿ ಸಿದ್ದಾಪುರದಲ್ಲಿ ಉಮಾಪತಿ ಗೌಡ ವಾಗ್ದಾಳಿ ಮಾಡಿದ್ದಾರೆ. ಬದುಕಿನಲ್ಲಿ 2 ಜನ ಇರ್ತಾರೆ ಅಂತೇಳಿ ಉಮಾಪತಿ ಗೌಡ ಹೇಳಿದ್ದಾರೆ. ನೋಡಿ, ಒಕ್ಕಲಿಗರ ಸಮುದಾಯ ಭವನ ಶಂಕುಸ್ಥಾಪನೆಗೆ ಅವರು ಆಗಮಿಸಿದ್ರು ಉಮಾಪತಿ ಗೌಡ. ಆಗ
ಉಮಾಪತಿ ಗೌಡ ದರ್ಶನ್ ಕುರಿತಾಗಿ ಹೇಳಿದ್ದಾರೆ. ನಾನಿವತ್ತು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದ್ರೆ ಅನೇಕ ಕಷ್ಟಗಳನ್ನು ಎದುರಿಸಿದ್ದೀನಿ ಅಂತೇಳಿ ಎಲ್ಲ ಹೇಳಿದ್ದಾರೆ. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ಕೊಂತೀಯ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕ್ಕೊಡ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ. ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬೀಳಬೇಕಾಗಿಲ್ಲ. ಭಯ ಬೀಳಬೇಕಾದ್ರೆ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬೀಳಬೇಕು, ನಮ್ಮ ತಂದೆ ತಾಯಿಗಳು ಭಯ ಬೀಳಬೇಕು, ಬಂಧು ಮಿತ್ರರಿಗೆ ಭಯ ಬೀಳಬೇಕು, ಒಳ್ಳೆ ಕೆಲಸ ಮಾಡುವಂಥವ್ರಿಗೆ ನಾವು ಭಯ ಬೀಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬೀಳಿಸುವಂಥ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗುವ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಏನು, ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರೆಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು. ಏನು, ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರೆಲ್ಲ ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ. ಉದಾಹರಣೆಯಾಗಿ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು. ಸಂಪಾದನೆ ಜೊತೆಲಿ, ಬದುಕೋ ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ನಾನು ಯಾವುದೋ ಮೊನ್ನೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಏನು 80% ಬಂದಿದ್ದಂತೆ, ಇನ್ನೊಂದು 2% ಕಡಿಮೆ ಬಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಬೇಕು. ನಮಗ್ ಬಂದಿರೋ ತೊಂದರೆಗಳನ್ನ ನಾವು ನೋಡ್ಬಿಟ್ರೆ, ನಾವು ಫೇಲ್ ಆದಾಗ ನಾವು ಯಾವಾಗಲೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡ್ಲಿಲ್ಲ. ನಮ್ಮ ತಲೆಯಲ್ಲಿ ಇದ್ದಿದ್ದಷ್ಟೇ, ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ, ನಮ್ಮ ಸೇವೆ, ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟೆ ಕೊಡ್ತಾನೆ ಅಂತೇಳಿ ನಾನೊಂದು ತಲೆಯಲ್ಲಿ ಹಿಡ್ಕೊಳ್ತೀನಿ. ಏನು, ಯಾವತ್ತೂ ಅಷ್ಟೇ ನಾನು ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡಲ್ಲ. ಮನುಷ್ಯ ಒಬ್ಬ ಒಳ್ಳೇದು ಮಾಡಿದ್ರೆ ಇನ್ನೊಬ್ಬ ಮೋಸ ಮಾಡ್ತಾನೆ. ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ನಮ್ಮ ಗುರಿ ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಕಷ್ಟಗಳು ಬರ್ತದೆ. ಮನೆ ಅಂದ ಮೇಲೆ ಕಸ ಇರ್ತದೆ, ಜೀವನ ಅಂದಮೇಲೆ ಕಷ್ಟ ಇರ್ತದೆ. ಕಸ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕ್ಬೇಕು. ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಗಂಟೆ ತಕರಾರುಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ. ನನ್ಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡ ದೊಡ್ಡವ್ರನ್ನ ಎದುರಾಕ್ಕೊಂತೀಯ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕ್ಕೊಡ್ತಾರೆ. ಆಮೇಲೆ ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ದರ್ಶನ್ ಹೆಸರು ಹೇಳದೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದಾಪುರದ ಹಲಗಡಿ ಕೊಪ್ಪದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ನೋಡಿ, ಮಾತಾಡ್ತಾ ಉಮಾಪತಿ ಗೌಡ ಇತ್ತೀಚೆಗೆ ದರ್ಶನ್ನ ಜೈಲಿಗೆ ಹೋದಾಗ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಈಗ ಜೈಲಿನಿಂದ ಬಿಡುಗಡೆ ಆಗಿ ದರ್ಶನ್ ಜಾಮೀನಿನ ಮೇಲೆ ಹೊರಗಡೆ ಬಂದಾಗ ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಎಚ್ಚರಿಕೆ ಕೊಟ್ಟವರು ನಾಶವಾಗ್ತಾರೆ. ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಟಾಂಗ್